ಕೋಗಿಲು ಲೇಔಟ್ ಬಳಿ ಅಕ್ರಮ ಮನೆಗಳ ಸ್ಥಾಪನೆ ಸತ್ಯ ಶೋಧನಾ ಸಮಿತಿಯನ್ನು ರಚಿಸಿದ ಬಿಜೆಪಿ. ಸಮಿತಿ ರಚನೆ ಮಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಫಕೀರ್ ಕಾಲೋನಿ ವಸೀಂ ಬಡಾವಣೆಯಲ್ಲಿ ಮನೆ ನಿರ್ಮಾಣ 200ಕ್ಕೂ ಹೆಚ್ಚು ಮನೆಗಳ ನಿರ್ಮಾಣ ಮಾಡಲಾಗಿತ್ತು. ಈಗ ಮನೆ ನೆಲಸಮ ಮಾಡಿರುವ ಕುರಿತು ವರದಿ ತಯಾರಿಕೆಗೆ ಸೂಚನೆಯನ್ನ ನೀಡಲಾಗಿದೆ. ಸತ್ಯ ಶೋಧನಾ ಸಮಿತಿಯನ್ನು ರಚನೆ ಮಾಡಿಕೊಳ್ತಾ ಇದ್ದಾರೆ ಬಿಜೆಪಿಗರು. ಇಷ್ಟೊತ್ತಿಗೂ ವಿಪಕ್ಷ ನಾಯಕ ಅಶೋಕ್ ಅವರು ಮಾತಾಡ್ತಾ ಇದ್ದಿದ್ದನ್ನ ಕೇಳಿಸ್ಕೊಳ್ಳಲಾಗ್ತಾ ಇತ್ತು. ಫೇಕ್ ಡಾಕ್ಯುಮೆಂಟ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ, ಬೇಕು ಅಂತ ಈ ತರ ಮಾಡ್ತಾ ಇದ್ದಾರೆ. ನಮಗೆಲ್ಲ ಚಿಪ್ಪು, ಬಾಂಗ್ಲಾದೇಶದವರಿಗೆಲ್ಲ ಕಪ್ಪು ಅಂತ ಹೇಳ್ತಾ ಇದ್ರು. ಸೊ ರಿಯಾಲಿಟಿ ಏನು ಅನ್ನೋದು ಗೊತ್ತಾಗ್ಬೇಕಲ್ಲ, ಫ್ಯಾಕ್ಟ್ ಚೆಕ್ ಮಾಡ್ಬೇಕಾಗತ್ತೆ ಅಂತ ಸತ್ಯ ಶೋಧನಾ ಸಮಿತಿಯನ್ನ ರಚನೆ ಮಾಡ್ಕೊಳ್ತಾ ಇರೋದು ಬಿಜೆಪಿ. ಕಾರ್ಡ್ ಇಲ್ಲ. ಎಲ್ಲಿ ನೀವು ಹುಟ್ಟಿದ್ದೆಲ್ಲಿ? ನೀನು ನಿಮ್ಮ ಅಪ್ಪ ಎಲ್ಲಿ ಹುಟ್ಟಿದ್ದು? पच्चीस साल इधर किधर 25 साल से इधर 25 साल के पीछे क्या थे इधर? भाड़े को थे, लेके बंगले के आए। ಕನ್ನಡದ ಮಾತಾಡ್ತಾರೆ. ನೀನು ತಿಪ್ಟೂರು ಅಂದ್ರೆ ಕನ್ನಡ ಚೆನ್ನಾಗಿ ಬರಬೇಕು ಆ ಯಮ್ಮನಿಗೆ. ತಿಪ್ಟೂರು ಅಂದ್ರೆ ಕನ್ನಡ ಬರ್ತದಲ್ಲಮ್ಮ ಅಲ್ಲಿ. ಸರ್ ಒಂದೊಂದು ಸ್ವಲ್ಪ ಬರಲ್ಲ ನಮಗೆ. ಇಷ್ಟು ಮಾತಾಡೋದು ಸಾಕು. ಇಷ್ಟು ಮಾತಾಡೋದು ಇಲ್ಲಿ ಕರ್ಕೊಂಬಂದು ಬಿಟ್ಟವ್ರ ನಿಮ್ಮನ್ನ? ಯಾರು ಬಿಡ್ತಾನೆ? ಅಲ್ಲಮ್ಮ, ಇಲ್ಲಿ ಯಾರು ನಿಮ್ದ ಸೈಟ್ ಇದು? ನಿಮ್ದ ಸೈಟು ಎಷ್ಟು ದುಡ್ಡು ಕೊಡ್ತಾವ್ರಿ? दूध क्या भी दिए नहीं, पर वो मट्टी थी तो हमें भर्ती करके और साइट बना लेके घर बन लेते. ಸೈಟ್ ನೀವೇ ಮಾಡ್ಕೊಂಡ್ರ? ಸೈಟ್ ಹೆಂಗ್ ಮಾಡ್ಕೊಂಡ್ರಿ ನೀವೇ? सर मट्टी